ಬರ್ರಿ ಅಪ್ಪ ನಮ್ಮ ವಿಡಿಯೋ ಒಂದ್ಸಲ ನೋಡ್ರಿ. ನಮ್ಮ ವಿಡಿಯೋದಲ್ಲಿ ಯಾವುದು ಮ್ಯೂಸಿಕ್ ಇರುವುದಿಲ್ಲ, ಏನು ಇರುವುದಿಲ್ಲ, ಓನ್ಲಿ ಬರೀ ಮಾತು. ಮ್ಯೂಸಿಕ್ ಹಾಕಿದರೆ ಚಾನಲ್ ಮುಂಡ ಮುಚ್ಕೊಂಡು ಹೋಗುತ್ತೆ, ಅದಕ್ಕೆ ಮ್ಯೂಸಿಕ್ಕೇ ಹಾಕಿಲ್ಲ ನಾವು. ನಮ್ಮ ಮನೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋಕ್ಕೋಸ್ಕರ ಪೈಪು ಮತ್ತು ನೀರಿನ ಸಿಂಟ್ಯಾಕ್ಸ್ ಟ್ಯಾಂಕ್ ಕೊಡ್ಸೋಕ್ಕೋಸ್ಕರ ಪೈಪ್ ತರಕ್ಕೆ ಹೋಗಿದ್ದೀವಿ. ತಂದ ಮೇಲೆ ನಮ್ಮ ಮನೆಯಲ್ಲಿ ಈ ಥರ ಶಿಫ್ಟ್ ಆಗಿತ್ತು. ಆಮೇಲೆ ಇದಾದ ನಂತರ ಗೋಡೆಯ ವರ್ಕ್ ಹೇಗಾಗಿದೆ ಅಂತ ನೀವೇ ನೋಡ್ಬೋದು. ಇದು ಮೇನ್ ಕೇಬಲ್ಲು, ಮೇಲಿಂದ ಲೈಟ್ ಬರುತ್ತೆ. ಬಂದ ನಂತರ ಈ ಕಡೆ ಸೈಡಿಗೆ ಬ್ಯಾಟ್ರಿಗೋಸ್ಕರ ಇದು ಮಾಡಿದ್ದೇವೆ, ಒಂದು ಫ್ಯೂಸ್ ಕೊಟ್ಟಿವಿ ಅದು ಸೈಡಿಗೆ. ಅದಾದ ನಂತರ ಬಾಕ್ಸು ಎಲ್ಲ ವೈರ್ ಮೇಲ್ಗಡೆಯಿಂದ ಇಲ್ಲೇ ಶಿಫ್ಟ್ ಆಗುತ್ತೆ. ಈ ಬಾಕ್ಸಲ್ಲಿ ಕೆಳಗಡೆ ಇದು ಟಿ ವಿಗೋಸ್ಕರ ಮಾಡಿರೋದು. ಟಿ ವಿ ಇದಾದ ನಂತರ ಮತ್ತು ಯಾವ ಥರ ಕೆಲಸ ಏನೇನಾಗಿದೆ ಅಂತ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನಿಮಗೆ. ಇದಾದ ನಂತರ ಮತ್ತು ಬೇರೆ ಕಡೆ ಶಿಫ್ಟ್ ಆಗುತ್ತೆ. ಇವಾಗ ಇದು ಏನಿದ್ರೆ ಮೇನ್ ಲೈಟು, ಮೇಲ್ಗಡೆ ಕಾಡಿರೋದು ಒಂದು ಬಾಕ್ಸು, ಅದು ಲೈಟು. ಆ ಲೈಟಿಗೋಸ್ಕರ ಕೆಳಗಡೆ ಏನು ಬಂದಿರೋದು, ಒಂದು ಕೆಳಗಡೆ ಒಂದು ಬಾಕ್ಸ್ ಇದೆ. ಆ ಬಾಕ್ಸು 4 ಲೈಟು, 2 ಫ್ಯಾನು ಮತ್ತು ಮೇಲ್ಗಡೆ ಇರೋದು 2 ಲೈಟು, ಇವೆರಡು ಎಲ್ಲ ಕಲೆಕ್ಷನ್ ಇದರಲ್ಲೇ ಇದೆ. ಎಲ್ಲನೂ ಇದ್ರಾಗೆ ಶಿಫ್ಟ್ ಮಾಡಿವಿ. ಆಮೇಲೆ ಕಿಚನ್ ರೂಮಲ್ಲಿ ಇದೊಂದು ಬಾಕ್ಸ್ ಇದೆ. ಏನಾದರೂ ಹಾಕ್ಕೋಬೋದು, ಮಿಕ್ಸರ್ ಗಿಕ್ಸರ್ ಎಲ್ಲ ಹಾಕ್ಬೋದು. ಇದರಲ್ಲಿ ಒಂದು ವಾಟರ್ ಪೈಪ್ ಬಂದಿದೆ, ಒಂದು ಲೈಟಿಂಗ್ ಪೈಪ್ ಬಂದಿದೆ. ಅದು ಎಲ್ಲ ಇಲ್ಲಿ ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ಫಿಟ್ಟಿಂಗ್ ಆಗಿದೆ. ಮೇಲ್ಗಡೆ ಒಂದು ಲೈಟ್ ಇದೆ. ಆ ಲೈಟ್ ಬಾಕ್ಸು ಮೇಲ್ಗಡೆಯಿಂದ ಛತ್ತಿಂದ ಕೆಳಗಡೆ ಬಂದಿದೆ. ಕೆಳಗಡೆ ಬಂದ ಹಾಗೆ ಕೆಳಗಡೆ ಬಂದರೆ ಇಲ್ಲಿ ವಾಟರ್ ಪೈಪ್ ಬಂದಿದೆ. ಇಲ್ಲಿ ಕೆಳಗಡೆ ಸಿಂಕ್ ಬರುತ್ತೆ ಒಂದು ಕೈ ತೊಳೆಯೋಕ್ಕೆ. ಅದಾದ ನಂತರ ಈ ಕಡೆ ಕಿಚನ್ ಅಪೋಸಿಟು ಲೈಟು, ಈ ಕಡೆ ಒಂದು ಎದುರುಗಡೆ ಒಂದು ಲೈಟು, ಹಾಗೆ ಸೈಡಲ್ಲಿ ಹೋದರೆ ಆ ಕಡೆ ಒಂದು ಲೈಟು, 2 ಲೈಟನ್ನು ಹಾಕಿದ್ದಾರೆ ಇದರಲ್ಲಿ. ಅದಾದ ನಂತರ ಈ ಕಡೆ ಮತ್ತೆ ಕೆಳಗಡೆ ಬಂದರೆ ಈ ಬಾಕ್ಸು 2 ಲೈಟಿಗೋಸ್ಕರ ಒಂದು ಬಾಕ್ಸ್ ಇದೆ ಇಲ್ಲಿ ಕೆಳಗಡೆ. ಇದಾದ ಮೇಲೆ ಹೊರಗಡೆ ಶಿಫ್ಟ್ ಆಗುತ್ತೆ. ಹೊರಗಡೆ ಶಿಫ್ಟ್ ಆದ ನಂತರ ಮೇನ್ ಡೋರಲ್ಲಿ ಈ ಒಂದು ಬಾಕ್ಸ್ ಬಂದಿದೆ. ಇದರಲ್ಲಿ 3 ಲೈಟು, ಒಂದು ಫ್ಯಾನು ಬಂದಿದೆ. ಆಮೇಲೆ ಈ ಕಡೆ ಮೆಟ್ಲ್ ಕೆಳಗಡೆ ಬಂದುಬಿಟ್ರೆ ಈ ಕಡೆ ಒಂದು ಲೈಟು ಮತ್ತು ಸಿಂಕ್ ಬಂದಿದೆ, ವಾಟರ್ ಜಳಕ ಮಾಡೋಕ್ಕೆ 2 ನಲ್ಲಿ ಬಂದಿದೆ. ಆಮೇಲೆ ಕೆಳಗಡೆ ಒಂದು ಬೆಚ್ಚ ನೀರು ಬರೋಕ್ಕೋಸ್ಕರ ಇದು ಸಿಂಕ್ ಬರುತ್ತಂತೆ, ಆ ಸಿಂಕ್ಗೋಸ್ಕರ. ಆಮೇಲೆ ಇದು ಬಂದ ನಂತರ ಮೇಲ್ಗಡೆ ಇದೇನಪ್ಪ ಅಂತಂದರೆ ನೋಡಪ್ಪ, ಇದು ಮೇಲೆ ಛತ್ತದ, ಛತ್ತಿನಾಗ ಯಾವ ಥರ ಲೈಟ್ ಬಂದದಂತ ನೀವು ನೋಡ್ಬೋದು. ಎಲ್ಲನೂ ಸೋಫಾದಾಗ ಮತ್ತು ಕಿಚನ್ದಾಗ ಮತ್ತು ಹಾಲ್ನಾಗ ಎಲ್ಲ ಇಲ್ಲಿಂದನೇ ಹೋಗ್ಯದ ನೋಡಪ್ಪ ಎಲ್ಲ ಲೈಟ್ಗಳು. 4 ಲೈಟು ಮತ್ತು 4 ಫ್ಯಾನು. ಆಮೇಲೆ ಹೊರಗಡೆ ಮತ್ತೇನಪ್ಪ ಅಂತಂದರೆ ಕಿಚನ್ನಾಗ 2 ಲೈಟ್ ಹೋಗ್ಯಾವ, ಮತ್ತು ಸೋಫಾದಾಗ 4 ಲೈಟ್ ಬಂದವ, ಮತ್ತು 2 ಫ್ಯಾನ್ ಬಂದವ. ಎಲ್ಲನೂ ಇಲ್ಲೇ ಬಂದ ನೋಡಪ್ಪ ಛತ್ತಿನಾಗ. ಎಲ್ಲನೂ ನೋಡ್ಬೋದು ನೀವು. ಇದಂತರ ಮ್ಯಾಗ ಛತ್ತಿನಾಗ ಬಿಟ್ಟು ಒಂದು ಲೈಟು, ಛತ್ತಿನ ಮೇಲೆ ಲೈಟ್ ಬಂದದ. ಅದು ಲೈಟ್ ಯಾಕಪ್ಪ ಅಂತಂದರೆ ಏನಾದರೂ ಫಂಕ್ಷನ್ ನಡೆದಾಗ ಮೇಲ್ಗಡೆ ಕುಂತು ಊಟ ಮಾಡೋಕ್ಕೆ ಬರ್ತದಂತ ಅದಕ್ಕೆ ಬಿಟ್ಟಿವಿ ನಾವು. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ನೀವು, ಲೈಕ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ನಾವು ವೀಡಿಯೋ ಮಾಡ್ತಿರ್ತೀವಿ, ನಮ್ಗೊಂದು ಚಟ ಅದು ವೀಡಿಯೋ ಮಾಡೋದು, ನಾವು ಮಾಡ್ತಾಯಿರ್ತೀವಿ. ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರ್ರಪ್ಪ. ನೀವು ಹಂಗೆ ಸಪೋರ್ಟ್ ಮಾಡಿದ್ರೆ ಅಂದ್ರೆ ನಾವು ಹೆಂಗೆ ಮಾಡ್ತಿರ್ತೀವಪ್ಪ ವೀಡಿಯೋಗಳು. ಎಲ್ಲ ವರ್ಕ್ ಇಲ್ಲೇ ಮೇಲ್ಗಡೆ ಆಗ್ಯದ. ಎಲ್ಲನೂ ವಿವರಣೆ ಮಾಡಿದ್ದೀನಿ ವೀಡಿಯೋದಾಗ. ಹಾಗೆ ಎಲ್ಲನೂ ವಾಯ್ಸ್ ಡಬ್ಬಿಂಗ್ನು ಮಾಡೀನಿ. ಹಾಗೆ ನೋಡ್ತಾಯಿರ್ರಿ. ನೀವೇನು ನಮ್ಮ ಚಾನಲ್ ಇಷ್ಟ ಆಗಲಿಲ್ಲ ಅಂದ್ರೂ ನಮ್ಗೆ ಲೈಕ್ ಮಾಡೋದು ಮರಿಬೇಡ್ರಿ ನೀವು. ಏನೋ ಸುಮ್ಮನೆ ಸಣ್ಣ ಕಲಾವಿದರು ಮಾಡಕತ್ತೀವಿ, ಹೆಂಗೆ ಯೂಟ್ಯೂಬ್ ಮಾಡ್ಬೇಕಂತ ದೊಡ್ಡ ಆಸೆ ಅದು ನಮಗೊಂದು. ನೀವು ಹಿಂಗೆ ಸಪೋರ್ಟ್ ಮಾಡ್ಕೊಂತಿದ್ರೆ ಅಂದ್ರೆ ನಾವು ಹಿಂಗೆ ಮಾಡ್ತಿರ್ತೀವಿ ವೀಡಿಯೋ. ನಮ್ಗೆ ಸಪೋರ್ಟ್ ಮಾಡ್ರಿ ಹಂಗೆ ನೀವು. ನಮ್ಮ ಛತ್ತಿನ ಮೇಲೆ ಏನೇನು ಆಗ್ಯದಪ್ಪ ಏನೇನಿಲ್ಲ ಅಂತ ಎಲ್ಲ ಬಿಡಕತ್ತೀನಿ, ನೀವು ನೋಡ್ತೀರಿ ಹಂಗೆ. ಚಾನಲ್ ಮಾತ್ರ ಮರಿಬೇಡ್ರಿ. ಆಯ್ತು, ಲಾಸ್ಟ್ ಲೈಟ್ 3ನೇ ಲೈಟು, ಇನ್ನೊಂದು 4ನೇ ಲೈಟ್ ಆಯ್ತು, ಎಂಡ್ ಲಾಸ್ಟ್. ಬರ್ರಿ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ.